ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವರ್ಸಸ್ ಪ್ರೊಡ್ಯೂಸರ್ ಉಮಾಪತಿ ಗೌಡ ನೀವಾ ನಾವಾ ನೋಡೇ ಬಿಡೋಣ ಅಂತಕ್ಕಂಥ ಹೋರಾಟ. ಅದು ಏನು ಶೀರ್ಷಿಕೆಯ ವಿಚಾರಕ್ಕೆ ಮತ್ತೆ ಎಚ್ಚರಿಕೆಯನ್ನು ದರ್ಶನ್ ಕೊಟ್ಟಿದ್ದಾರೆ. ಸಮಯ ಬರಲಿ ಎಲ್ಲವನ್ನ ಕೂಡ ನಾನು ಹೇಳ್ತೀನಿ ಅಂದ್ಬಿಟ್ಟು ಉಮಾಪತಿ ಗೌಡ ಹೇಳಿದ್ದಾರೆ. ಇದು ಯಾವಾಗ ಕಳೆದ ವಿಧಾನಸಭಾ ಚುನಾವಣೆಯಿಂದ ಆ ಪ್ರಚಾರದಲ್ಲಿ ಶುರುವಾಗಿದ್ದಂತಹ ಜಟಾಪಟಿ ಇದು. ಇದು ಹಳೆ ಚಾಪ್ಟರ್ ಹೊಸ ವಾರ್. ಇದೇನು ಕದನ ವಿರಾಮನ ಗೊತ್ತಿಲ್ಲ. ಉಮಾಪತಿ ವಿರುದ್ಧ ಬಹಿರಂಗವಾಗಿಯೇ ತೊಡೆ ತಟ್ಟಿದ್ದಾರೆ ದರ್ಶನ್. ಇವರು ಕೂಡ ಬಾ ನಾನು ರೆಡಿ ಅನ್ನೋ ರೀತಿಯಲ್ಲಿ ಉಮಾಪತಿ ಕೂಡ ಕರೆ ಕೊಟ್ಟಿದ್ದಾರೆ. ಅದ್ಯಾವ ಹಂತಕ್ಕೆ ಹೋಗುತ್ತೆ ಇವರಿಬ್ಬರ ದುಶ್ಮನಿ ರಾಜಿ ಅಂತಕ್ಕಂಥದ್ದು ಅಸಾಧ್ಯನ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ಕಾಟೇರ ಸಿನಿಮಾ 50 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ನಿನ್ನೆ ಒಂದು ಸಕ್ಸಸ್ ಮೀಟನ್ನು ಏರ್ಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ದರ್ಶನ್ ಅವರು ಮಾತನಾಡ್ತಾ ನೇರವಾಗಿ ಉಮಾಪತಿ ಗೌಡ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಅಯ್ಯೋ ತಗಡು, ಕಾಟೇರ ಅಂತಕ್ಕಂಥದ್ದು ಟೈಟಲ್ ಕೊಟ್ಟಿದ್ದೆ ನಾವು, ಜೊತೆಗೆ ರಾಬರ್ಟ್ ಟೈಟಲ್ ಕೊಟ್ಟಿದ್ದು ನಾವು, ಕಥೆ ಮಾಡಿಸಿದ್ದು ನಾವು, ಸುಮ್ಮನೆ ಯಾಕೆ ನಮ್ಮ ಹತ್ರ ಬಂದು ಗುಮ್ಮಿಸ್ಕೋತೀರಾ ಅಂತ ಮಾತನಾಡಿದರು. ಕಾಟೇರ ಕಥೆ ಮಾಡಿಸಿದ್ದು ನಾನೇ, ಟೈಟಲ್ ರಿಜಿಸ್ಟರ್ ಮಾಡಿಸಿದ್ದು ನಾನೇ ಅಂತ ಉಮಾಪತಿ ಹೇಳ್ತಾರೆ. ಕಾಟೇರ ಸಕ್ಸಸ್ ಬಳಿಕ ಕಥೆ ನಂದು, ಟೈಟಲ್ ನಂತು ಅಂತ ಯಾಕೆ ಇವರು ಕಿಡಿ ಹಚ್ಚಿದ್ರು? ಉಪಾಧ್ಯಕ್ಷ ಸಿನಿಮಾ ಪ್ರಮೋಷನ್ನಲ್ಲಿ ಈ ಮಾತಾಡಿದ್ರು. ಯಾರು? ಉಮಾಪತಿಯವರು. ಕಾಟೇರ 50ನೇ ದಿನದ ಕಾರ್ಯಕ್ರಮದಲ್ಲಿ ದರ್ಶನ್ ಇದಕ್ಕೆ ಉತ್ತರ ಕೊಡ್ತಾರೆ. ರಾಬರ್ಟ್ ನಂತರ ಆರಂಭಗೊಂಡ ಇಬ್ಬರ ದುಶ್ಮನಿಗೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಕಳೆದ ವಿಧಾನಸಭೆ ಎಲೆಕ್ಷನ್ ಪ್ರಚಾರದ ವೇಳೆನಲ್ಲೇ ಮಾತಿನ ಚಕಮಕಿ ನಡೆದಿತ್ತು. ಸತೀಶ್ ರೆಡ್ಡಿ ಪರ ಪ್ರಚಾರದ ವೇಳೆ ಬಹಿರಂಗವಾಗಿ ವಾರ್ನ್ ಮಾಡಿದ್ರು ದರ್ಶನ್. ಆವಾಗ ಶುರುವಾಗಿದ್ದು ಇನ್ನೂ ಕೂಡ ಇದು ಮುಕ್ತಾಯ ಆಗಿಲ್ಲ. ನಿನ್ನೆ ಕೂಡ ಅಂದರೆ ಇಬ್ಬರು ಸವ್ವಾ ಸೇರು ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಈ ಇಬ್ಬರ ಮಾತು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದ್ದು. ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಸತೀಶ್ ರೆಡ್ಡಿ ವಿರುದ್ಧ ಉಮಾಪತಿ ಅವರು ಸ್ಪರ್ಧೆ ಮಾಡಿದರು. ಆದರೆ ಸತೀಶ್ ರೆಡ್ಡಿ ಅವರ ಪರವಾಗಿ ದರ್ಶನ್ ಪ್ರಚಾರಕ್ಕೆ ಬರ್ತಾರೆ. ಹಾಗಾಗಿ ದರ್ಶನ್ ಪ್ರಚಾರಕ್ಕೆ ಬರ್ತಾರೆ ಎಂದಾಗಲೇ ಉಮಾಪತಿಯವರು ದರ್ಶನ್ ವಿರುದ್ಧ ಮಾತನಾಡ್ತಾರೆ. ಅದೇ ಈಗ ಮಾತಾಡಿ ತಾವೆಲ್ಲ ಕೇಳಿದ್ರಲ್ಲ, ಅದಕ್ಕೆ ಅದೇ ಜಾಗದಲ್ಲಿ ನಿಂತ್ಕೊಂಡು ದರ್ಶನ್ ಕೂಡ ಉತ್ತರವನ್ನು ಕೊಡ್ತಾರೆ. ಆಗ ಶುರುವಾದಂತಹ ಜಟಾಪಟಿ ಇನ್ನೂ ಕೂಡ ಮುಂದುವರಿತಾ ಇದೆ. ರಾಜಕೀಯ ಆಯಿತು, ಮತ್ತೆ ಸಿನಿಮಾಗೆ ಬರ್ತಾರೆ. ಕಾಟೇರ ಮಾಡಿದ್ದು ನಾನು, ಕಾಟೇರ ಕಥೆ ನಂದು, ಇದೆಲ್ಲವೂ ಕೂಡ ಹಾಗೇನೆ ರಾಬರ್ಟ್ ನಂದು ನಿಂದು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವರ್ಸಸ್ ಪ್ರೊಡ್ಯೂಸರ್ ಉಮಾಪತಿ ಜಟಾಪಟಿ ಇದು ಕದನ ಶುರುನ ಕದನ ವಿರಾಮನ ಗೊತ್ತಾಗ್ತಿಲ್ಲ. ಯಾಕೆಂದರೆ ಉಮಾಪತಿಯವರಿಗೆ ಇದನ್ನು ಮುಂದುವರಿಸ್ತಕ್ಕಂಥ ಆಸೆ ಇದ್ದಂತೆ ಇಲ್ಲ. ಅವರೆಲ್ಲ ದೊಡ್ಡವರು, ದೊಡ್ಡ ಮಾತಾಡಿಕೊಂಡು ದೊಡ್ಡದಾಗೇ ಇರಲಿ, ನಾವೆಲ್ಲ ಸಣ್ಣವರು, ಸಣ್ಣ ಮಾತಾಡ್ಕೊಂಡು ಸಣ್ಣದಾಗೇ ಇರ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಸಮಯ ಬಂದಾಗ ಇದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಉಮಾಪತಿ ಅವರಿಗೆ ಇದನ್ನು ಬೆಳೆಸೋದಕ್ಕೆ ಇಷ್ಟ ಇಲ್ಲ ಈ ವಿವಾದವನ್ನು. ಆದರೆ ದರ್ಶನ್ ಏನು ಹೇಳಬೇಕಾಗಿತ್ತು, ಏನು ಉತ್ತರ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಾಗಿದೆ. ದರ್ಶನ್ ಮತ್ತು ಉಮಾಪತಿ ಮಧ್ಯೆ ಕೌಂಟರ್ ಟಕ್ಕರ್ ಎಲ್ಲ ಜೋರಾಗ್ತಾ ಇದೆ. ಸಮಯ ಬರಲಿ ಮಾತಾಡ್ತೀನಿ ಅಂತ ದರ್ಶನ್ಗೆ ಏನಾದ್ರು ವಾರ್ನಿಂಗ್ ಕೊಟ್ರಾ ಉಮಾಪತಿ ಗೊತ್ತಿಲ್ಲ. ಈ ಉಮಾಪತಿ ಯಾವನಿಗೂ ಭಯ ಬೀಳಬೇಕಾಗಿಲ್ಲ, ಯಾವನಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಗೌರವ ಕೊಟ್ಟರೆ ನಾನು ಗೌರವ ಕೊಡ್ತೀನಿ, ಇಲ್ಲಾಂದರೆ ಅಷ್ಟೇ ದೊಡ್ಡದ ರಿಯಾಕ್ಷನ್ ಇರುತ್ತೆ. ದರ್ಶನ್ ಸಿನಿಮಾಗೆ ಹೀರೋ ಇರ್ಬೋದು, ನಾನು ಸಮುದಾಯದ ಹೀರೋ ಅಂತ ಉಮಾಪತಿ ಗೌಡ ಹೇಳಿದ್ದಾರೆ. ಯಾರು ನೋಡದೇ ಇರೋ ಸಕ್ಸಸ್ ಏನಲ್ಲ ಇದು. ಬೇಕಾದಷ್ಟು ಜನ ಈ ಥರ ಸಕ್ಸಸ್ ನೋಡಿದ್ರು ಮಣ್ಣಿಗೆ ಹೋದ್ರು ಅಂತ ಉಮಾಪತಿ ಹೇಳಿದ್ದಾರೆ. ಹೇಳೋದು
ಕತೆ ನಾನ್ ಮಾಡಿಸ್ದೆ, ಟೈಟ್ಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ತಗಡು ಮತ್ತೊಂದು ಇನ್ನೊಂದು. ಹೌದು ನಾವು ತಗಡೆ, ಏನಿವಾಗ ತಗಡೆ ಏನು ಗಂಡ್ಸಲ್ಲ? ಹೌದು ಗುರು, ನಾನು ಗಂಡ್ಸಲ್ಲ ಅಂತ ಹೇಳ್ಕೊತೀನಿ. ಏನಿವಾಗ ನಾನು ಯಾರಿಗೆ ಪ್ರೂವ್ ಮಾಡಬೇಕು? ಅವ್ರಿಗೆ ಮಾಡಿದ್ದೀನಿ, ಊರವ್ರಿಗೆಲ್ಲ ಪ್ರೂವ್ ಮಾಡ್ಕೊಂಡು ಕೂತ್ಕೊಳ್ಳೋಕಾಯ್ತದ? ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಬೇಕು? ಗುಮ್ಮಿಸ್ಕೋಬೇಡ, ಎಲ್ಲ ಇದೆಯಾ ಚೆನ್ನಾಗಿದೆ ಅಲ್ಲೇ ಇತ್ತು ತಪ್ಪದು. ಉಮಾಪತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ತಲೆಯಲ್ಲಿ ಹಿಡ್ಕೊಳ್ಳಿ. ಇವತ್ತೊಂದು ಸಮುದಾಯದ ಲೀಡ್ರ್ ಆಗಿದ್ದೀನಿ ಅಂದರೆ ತಾಕತ್ತಿರೋದಕ್ಕೆ ಆಗಿದ್ದೀನಿ. ಸಿನಿಮಾಗೆ ಹೀರೋ ಆಗಿರ್ಬೋದು, ನಾನು ಒಂದು ಸಮುದಾಯಕ್ಕೆ ಹೀರೋ, ಒಂದು ಕ್ಷೇತ್ರಕ್ಕೆ ಹೀರೋ, ಒಂದು ಕುಟುಂಬಕ್ಕೆ ಹೀರೋ, ನನ್ನದೇ ಆದಂಥ ಒಂದು ರೀತಿ ನೀತಿಯಲ್ಲಿ ನಾನು ಹೀರೋ ಆಗಿದ್ದೀನಿ. ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸರಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ಕಷ್ಟಪಟ್ಟಿರೋ ದುಡ್ಡು ಯಾರ್ದು ತಲೆ ಹೊಡೆದು ತಲೆ ಹಿಡಿದು ಸಂಪಾದನೆ ಮಾಡಿರೋ ದುಡ್ಡಲ್ಲ, ಕಷ್ಟಪಟ್ಟಿರೋ ದುಡ್ಡು. ತಲೆಯಲ್ಲಿ ಹಿಡ್ಕೊಳ್ಳಿ, ನಾನು ಮಾಡಿರೋದನ್ನು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ಯಾವನಿಗೂ ಭಯ ಪಡಬೇಕಾಗಿಲ್ಲ. ಈ ಉಮಾಪತಿ ಯಾವನಿಗೂ ತಲೆನೂ ಕೆಡಿಸ್ಕೊಳ್ಳಲ್ಲ. ಗೌರವ ಇದ್ದರೆ ಗೌರವ ಅದೇ ರೀತಿ ಇರ್ತದೆ, ಗೌರವ ಇಲ್ಲ ಅಂದರೆ ನನ್ನ ಕಡೆಯಿಂದನೂ ಅಷ್ಟೇ ದೊಡ್ಡ ಮಟ್ಟದ ರಿಯಾಕ್ಷನ್ ಇರ್ತದೆ. ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಿರ್ತಾನೆ, ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು ನನ್ನ ದುಡ್ಡು ತೊಗೊಂಬಂದು ಸಿನಿಮಾ ಮಾಡಿದ್ದೀನಿ. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ನೇರವಾಗಿರೋರಿಗೆ ಯಾವತ್ತಿಗೂ ನಿಷ್ಠೂರುಗಳು ಸರ್ವೇ ಸಾಮಾನ್ಯ. ಆಮೇಲೆ ನಾನೇನು ಯಾವತ್ತೂ ಯಾರಿಗೂ ಮೆಚ್ಚುವಂಥ ಅವಶ್ಯಕತೆನೂ ಇಲ್ಲ, ಪ್ಲೀಸ್ ಮಾಡೋ ಅವಶ್ಯಕತೆನೂ ಇಲ್ಲ. ಬಟ್ ನಮ್ಗೆ ಹೇಳ್ಕೊಟ್ಟಿರೋದೇನೋ ನಿನ್ನ ಮನ ಮರ್ಯಾದೆಗೆ ನೀನು ಜವಾಬ್ದಾರ ಅಂತ. ಸೊ ನನ್ನ ಮನ ಮರ್ಯಾದೆಗೆ ನಾನು ಜವಾಬ್ದಾರನಾಗಿ ನಾನು ಉತ್ತರ ಕೊಡ್ತಾಯಿದ್ದೀನಿ. ಭಗವಂತ, ಯಾಕಂದ್ರೆ ಇದೇ ಸರಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ಸೊ ದೊಡ್ಡವರು ಅವ್ರು ಮಾತಾಡಿದಾರ, ನಾನು ಒಬ್ಬ ಕಲಿಯುವಂಥ ವ್ಯಕ್ತಿಯಾಗಿ ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ತಿದ್ಕೋತಾ ಇದೆ. ಈ ವಿಚಾರಕ್ಕೂ ನನಗೂ ಸಂಬಂಧನೇ ಇಲ್ಲ. ಬಟ್ ಏನಕ್ಕೆ ಇದು ಮಾಡೋರು ಗೊತ್ತಿಲ್ಲ. ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಬೇಕು? ಗುಮ್ಮಿಸ್ಕೋಬೇಡ, ಎಲ್ಲ ಇದೆಯಾ ಚೆನ್ನಾಗಿದೆ ಅಲ್ಲೇ ಇತ್ತು ತಪ್ಪದು. ಆ ಗುಂಬೇಕಾದ್ರೂ ನನ್ನ ಕಡೆಯಿಂದ ಏನಾದರೂ ಎಲ್ಲಾದರೂ ಕಾಂಪ್ರಮೈಸು ಮತ್ತೊಂದು ಇನ್ನೊಂದು ಏನಾದರೂ ಇದೆಯಾ? ಇಲ್ಲ ತಾನೆ. ಅದು ಬಿಟ್ಟು ಪದ ಬಳಕೆ ಮಾಡಬೇಕಾದ್ರೆ ಒಂದು ತಲೆಯಲ್ಲಿ ಹಿಡ್ಕೊಳ್ಳಿ, ಸಾಯೋವರೆಗೂ ಆಮೇಲೆ ಯಾರೂ ನೋಡದೇ ಇರೋ ಸಕ್ಸಸ್ ಏನಲ್ಲ ಇದು. ಬೇಕಾದಷ್ಟು ಜನ ನೋಡಿದ್ರು ಮಣ್ಗೋಗ್ಬಿಟ್ರು. ಹಳೆ ದಿವಸ ನಾನು ಹೋಗ್ಬೇಕಾಗಿರೋದು, ಎಲ್ಲರೂ ಹೋಗ್ಬೇಕಾಗಿರೋದು. ಯಾರೋ ಇಲ್ಲಿ ಗೂಟ ಹೊಡ್ಕೊಂಡಿನಿ ಇರಲ್ಲ, ನಾನು ನೋಡ್ಬಿಡ್ತೀನಿ ಯಾರು ಎಷ್ಟೆಷ್ಟು ವರ್ಷ ಅಲ್ಲಿ ಗೂಟ ಹೊಡ್ಕೊಂಡಿರ್ತಾರೆ ಅಂತ. ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟ್ಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಸಿನಿಮಾ ಮಾಡಿ ಬದುಕಲೇಬೇಕು ಅನ್ನೋದು ನನಗೇನಿಲ್ಲ ಸರ್. ನನ್ನ ಕೋಟೆನೇ ದೊಡ್ಡದಿದೆ. ಇದರಲ್ಲಿ ಯಾವುದೋ ಹತ್ತು ಕಾಸು ಸಂಪಾದನೆ ಮಾಡೋಕ್ಕೆ ನಾವು ಯಾಕೆ ವರ್ಷಾನುಗಟ್ಟಲೆ ಸುತ್ತಬೇಕು? ಹಿಂದ್ಗಡೆ ನೆಮ್ಮದಿಯಾಗಿರ್ತೀರಿ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಶುರುವಾದಂತಹ ಜಟಾಪಟಿ ಇವತ್ತಿಗೂ ಕೂಡ ಮುಂದುವರಿತಾ ಇದೆ ದರ್ಶನ್ ಮತ್ತು ಉಮಾಪತಿ ನಡುವಣ. ಇದು ಪ್ರತಿಷ್ಠೆಗೆ ಬಿದ್ದವರ ಹಾಗೆ ಆಡ್ತಾ ಇದ್ದಾರೆ ಇಬ್ಬರು ಕೂಡ ಅಷ್ಟೇ. ಅವ್ರು ಆಡಿದ್ದಕ್ಕೆ ಇವರೊಂದು ತಿರುಗೇಟು ಕೊಡೋದು, ಇವ್ರು ಆಡಿದ್ದಕ್ಕೆ ಅವರೊಂದು ಕೌಂಟ್ರ್ ಕೊಡೋದು, ಇಷ್ಟೇ ಆಗ್ತಾ ಇದೆ. ಆದರೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಯಾಕೆಂದರೆ ಒಂದು ಕಾಲದಲ್ಲಿ ನಿರ್ಮಾಪಕರೇ ನಮ್ಮ ದೇವರು, ನಿರ್ಮಾಪಕರೇ ನಮ್ಮ ಅನ್ನದಾತರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗಲೂ ಕೂಡ ಹೇಳ್ತಾ ಇದ್ರು. ಅವರಿಂದನೇ ನಾವು ಸಿನಿಮಾಗೆ ಬಂಡವಾಳ ಹಾಕದೆ ಅವರು. ಆದರೆ ಈಗ ಕಾಲ ಬದಲಾಗಿದೆ. ಯಾಕೆಂದರೆ ಸಿನಿಮಾ ಹೀರೋಗಳು ಕೂಡ ಒಂದು ಹಂತದಲ್ಲಿ ಇವತ್ತೊಂದು ದಿವಸ ದುಡ್ಡನ್ನು ತರ್ತಕ್ಕಂಥದ್ದು, ಬಂಡವಾಳನ ಹಾಕಿಸ್ತಕ್ಕಂಥ ತಾಕತ್ತಿದೆ. ಹೀಗಿರಬೇಕಾದಾಗ ಸಹಜವಾಗಿ ನಿನಗೆ ನಾನು ಯಾಕೆ, ನನಗೆ ನೀನು ಯಾಕೆ ಅನ್ನೋ ಮನೋಭಾವ ಎಲ್ಲರಲ್ಲೂ ಕೂಡ ಬಂದಿರುತ್ತೆ. ಆದರೆ ಚಿತ್ರರಂಗ ಅಂತಂದರೆ ಅದು ಒಗ್ಗಟ್ಟು. ಆ ಒಗ್ಗಟ್ಟನ್ನು ಯಾವತ್ತೂ ಒಡಿಬಾರ್ದು. ಬೇರೆ ಬೇರೆ ರಾಜ್ಯಗಳ ಚಿತ್ರರಂಗದಲ್ಲಿ ಹೇಗೆ ಒಗ್ಗಟ್ಟಿದೆ, ನಮ್ಮ ರಾಜ್ಯದಲ್ಲೂ ಸ್ಯಾಂಡಲ್ವುಡ್ನಲ್ಲೂ ಕೂಡ ಅದೇ ರೀತಿ ಒಗ್ಗಟ್ಟಿರಬೇಕು ಅಂತ ಬಯಸೋದು ತಪ್ಪಲ್ಲ. ಬಟ್ ಅದಕ್ಕೆ ಕಾರಣಗಳು ಬೇರೆ ಬೇರೆ ರೀತಿ ಇರೋದ್ರಿಂದ ಇಂಥ ಮಾತಿನ ಜಟಾಪಟಿಗಳು ನಡೀತಾನೆ ಇರುತ್ತೆ. ಬಟ್ ಇದಕ್ಕೆ ಕೊನೆ ಅನ್ನೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ